ಇದು ಉಡೀಸ್, ನಾನು ವೈರಸ್. ಮಂಗಳ ಗ್ರಹದಲ್ಲಿ ಏನಿದೆ ಅಂತ ನೋಡ್ಕೊಂಬರೋದಕ್ಕೆ ನಾವೊಂದು ಜಾಕೆಟನ್ನು ಕಳಿಸಿದ್ದೀವಿ, ರಾಕೆಟನ್ನು ಕಳಿಸಿದ್ದೀವಿ. ಲೇ, ಅದು ರಾಕೆಟ್ ಅಲ್ಲ ಕಂಡ್ರೋ, ಉಪಗ್ರಹ ಅಲ್ವೋ, ಅದೇ ಅದನ್ನು ಕಳಿಸಿದ್ದೀವಿ. ಈಗ ಅದ್ರ ಬಗ್ಗೆ ನಮ್ಮ ಸೈಂಟಿಸ್ಟ್ಗಳು ಏನು ಹೇಳ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಜ್ಯೋತಿಷಿಗಳು ಏನು ಹೇಳ್ತಾರೆ ಅಂತ ಕೇಳ್ಕೊಂಬರ್ಬೇಕು. ಯಾಕೆಂದರೆ ನಮ್ಮ ಜನಗಳಿಗೆ ಬಾಟ್ಲಿಂದ ಬಂದ್ರೇ ತೀರ್ಥ. ತೀರ್ಥ ಅಂದ ತಕ್ಷಣ ಬಾಟ್ಲು ನೆನಪಾಗ್ಬಿಡುತ್ತೆ. ಸಾರಿ, ಶಂಖದಿಂದ ಬಂದ್ರೇ ತೀರ್ಥ. ಅದಕ್ಕೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಕರ್ನಾಟಕಕ್ಕೆ ವರ್ಲ್ಡ್ ಫೇಮಸ್ ಆದಂತಹ ಶ್ರೀ ನರೇಂದ್ರ ಶರ್ಮಾ ಅವರು. ಬನ್ನಿ ಅವರನ್ನು ಮಾತಾಡ್ಸೋಣ. ಶರ್ಮಾ ಅವರೇ, ನಿಮಗೆ ನಮಸ್ಕಾರ ಮಾಡೋದು ವೇಸ್ಟು, ಹಾಗಾಗಿ ಸ್ಟ್ರೈಟಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ನಿಮಗೆ ಇದ್ರ ಬಗ್ಗೆ ಏನು ಒಪಿನಿಯನ್ನು ಅನ್ನೋದನ್ನು ನಿಮ್ಮದೇ ಬಾಯಿನಲ್ಲಿ ಹೇಳ್ಬಿಡಿಪ್ಪ. ಸರ್ ಹೋಯ್ತು. ಶರ್ಮಾ ಅವರೇ, ಈಗಾಗಲೇ ನಾವು ಮಂಗಳ ಗ್ರಹಕ್ಕೆ ಒಂದು ಉಪಗ್ರಹವನ್ನು ಕಳಿಸಿದ್ದೀವಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನೋಡಿ, ಮಂಗಳ ಗ್ರಹದಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋದಕ್ಕೆ ರಾಕೆಟ್ನ ಬಿಡಬೇಕಿತ್ತೆ. ಇನ್ನೇನು ಬಕೆಟನ್ನೇ ಬಿಡಬೇಕಾಗಿತ್ತೆ, ಅದರಲ್ಲಿ ನಿಮ್ಮನ್ನ ಕೂರಿಸ್ಬಿಟ್ಟು ಕಳಿಸ್ಬೇಕಾಗಿತ್ತೆ. ನನ್ನನ್ನೇ ಕೇಳಿದಿದ್ರೆ ಮಂಗಳ ಗ್ರಹದಲ್ಲಿ ಏನೇನಿದೆ, ಗುರು ಏನು ಮಾಡ್ತಿದ್ದಾನೆ, ಶುಕ್ರ ಹೇಗಿದ್ದಾನೆ ಅಂದ್ಬಿಟ್ಟು ಕೂತಿದ್ದ ಜಾಗದಲ್ಲಿ 4 ಕವಡೆ ಹಾಕ್ಬಿಟ್ಟು ಇಡೀ ಜಾತಕನೇ ಹೇಳ್ಬಿಡ್ತಿದ್ದೆ. ಓಹೋ ಹಲೋ, ಇವರು ಮದುವೆ ಹೆಣ್ಣು ಗಂಡಿಗೆ ಜಾತಕ ನೋಡಿದಷ್ಟು ಸುಲಭ ಅಂದ್ಕೊಂಡ್ಬಿಟ್ಟಿದ್ರೆ ಕಣ್ರು. ಮಿಸ್ಟರ್ ಶರ್ಮಾ ಅವರೇ, ಎಷ್ಟೋ ಸೈಂಟಿಸ್ಟ್ಗಳು ಇದನ್ನು ಕಂಡುಹಿಡಿಬೇಕು ಅಂತ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಸರಿಯಾದ ಪಿಕ್ಚರ್ ಸಿಗ್ತಾ ಇಲ್ಲ. ಇನ್ನು ನಿಮ್ಮ ಪುಟ್ಕೋಸಿ 4 ಕವಡೆಗೆ ಸಿಗುತ್ತೆ ಪಿಕ್ಚರು? ನೋಡಿ, ಈ ಪುಟ್ಕೋಶಿ ಅನ್ನೋ ಪದ ಇದೆಯಲ್ಲ, ಅದರ ಕಾಪಿ ರೈಟ್ಸ್ ನಂದು. ತಾವು ನನ್ನನ್ನು ಕೇಳಿದೆ ಹಾಗೆಲ್ಲ ಬಳಸ್ಕೋಬಾರ್ದು. ಓ ಹೌದಾ, ಸಾರಿ, ಅದು ಫ್ಲೋನಲ್ಲಿ ಬಂದ್ಬಿಡ್ತು. ಕಂಟಿನ್ಯೂ. ನೀವು ಬಳಸ್ಕೊಂಡಿದ್ದು ಅಲ್ಲದೆ ನನಗೆ ಉಲ್ಟಾ ಮಾತಾಡಿದ್ರೆ ಸರಿ ಬರೋದಿಲ್ಲ. ನೋಡಿ, ಆಮೇಲೆ ನಾನೇನಾದರೂ ಕವಡೆ ಹಾಕಿದ್ರೆ ನಿಮ್ಮ ಗ್ರಹಗತಿಗಳೆಲ್ಲ ಉಲ್ಟಾ ಹೊಡೆದು ನಿಮ್ಮ ದವಡೆಗಳೆಲ್ಲ ಉದುರೋಗ್ತವೆ. ಹುಷಾರು. ಸರಿ ಹೋಯಿತು. ಶರ್ಮಾ ಅವರೇ, ನೀವು ಮನುಷ್ಯರ ಗ್ರಹಗತಿಗಳನ್ನು ಹೇಳ್ತೀರಿ, ಅದೇ ನಮ್ಮ ಸೈಂಟಿಸ್ಟ್ಗಳಾದರೆ ಗ್ರಹಗಳ ಗತಿಗಳನ್ನೇ ಹೇಳ್ತಾರೆ. ಅದ್ರ ಬಗ್ಗೆ ಗೊತ್ತಾ ನಿಮಗೆ? ಇದ್ರ ಬಗ್ಗೆ ಓದ್ಕೊಂಡಿದ್ದೀರಾ ನೀವು? ನೋಡಿ, ಈ ಭೂತ ಕನ್ನಡಿ ಹಿಡ್ಕೊಂಡು ಓಡಾಡೋ ಸೈಂಟಿಸ್ಟ್ಗಳಿಗೆ ಏನು ಗೊತ್ತಿರುತ್ತೆ ಈ ಗ್ರಹ ಗತಿಗಳ ಬಗ್ಗೆ? ಅವೆಲ್ಲ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆಂದರೆ ನಾವೆಲ್ಲ ಒಂದೇ ಮನೆಯವರಲ್ವೇ. ಅಲ್ಲ, ನೀವು ಗ್ರಹಗಳನ್ನೆಲ್ಲ ಲೀಸ್ಗೇನಾದರೂ ತೊಗೊಂಡ್ಬಿಟ್ಟಿದ್ರಾ ಅಂತ? ಜೊತೆಗೆ ಈಗ ನೀವು ಬಿಟ್ಟಿದ್ದೀರಲ್ಲ ರಾಕೆಟ್ಟು, ಅದು ತಲುಪೋದಕ್ಕೆ ಎಷ್ಟೋ ತಿಂಗಳುಗಳು ಬೇಕು. ಅಷ್ಟರಲ್ಲಿ ಈ ರಾಹು, ಕೇತು, ಮಂಗಳ, ಬುಧ ಅಂತ ಏನಿದೆ 9 ಗ್ರಹಗಳು, ಅವೆಲ್ಲವೂ ತಮ್ಮ ಮನೆಗಳನ್ನ ಬದಲಾಯಿಸ್ಕೊಂಡ್ಬಿಟ್ಟು ಸ್ಥಾನ ಬೇರೆ ಬೇರೆ ಇಟ್ಕೊಂಡ್ಬಿಟ್ಟಿರ್ತವೆ. ಅಷ್ಟೊತ್ತಿಗೆ ಈ ಮಂಗಳ ಗ್ರಹ ನೆಲೆಸಿರೋ ಜಾಗದಲ್ಲಿ ಈ ಶನಿನೋ ಬುಧನೋ ಅಥವಾ ಕೇತುದೋ ಗೃಹ ಪ್ರವೇಶ ಆಗಿರುತ್ತೆ. ನೀವೇನು ಒಂದು ರಾಕೆಟನ್ನು ಉಡಾವಣೆ ಮಾಡಿದ್ದೀರೋ ಅದು ಹೋಗ್ಬಿಟ್ಟು ಅಲ್ಲೇನು ಸಿನಿಮಾ ಸ್ಕೋಪಲ್ಲಿ ಶೂಟಿಂಗ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಯ್ಯಂಗಾರು ಹೋಟ್ಲಿಗೆ ಹೋಗ್ಬಿಟ್ಟು 1 ಪ್ಲೇಟ್ ಬಿರಿಯಾನಿ ಎಷ್ಟು ಅಂತ ಕೇಳಬಾರ್ದು ಕಂಡ್ರು. ಹಿಂಗೆ ಆಗೋದು. ಶರ್ಮಾ ಅವರೇ, ನೀವು ಸಿಕ್ಕಾಬಟ್ಟೆ ತಿಳ್ಕೊಂಬಿಟ್ಟಿದ್ರಿ. ಹುಡುಕ್ತಾ ಇದ್ದಾರೆ ನಿಮ್ಮನ್ನು ನಮ್ಮ ವಾಟಾಲ್ ನಾಗರಾಜ್ ಕಡೆಯವರು ಯಾವುದಾದ್ರೂ ಅವಾರ್ಡ್ ಕೊಡೋದಕ್ಕೆ. ಬೇಗ ಹೋಗಿ ಇಸ್ಕೊಂಬಂದ್ಬಿಡಿ. ಈಗ ಮಂಗಳ ಗ್ರಹದಲ್ಲಿ ಮನುಷ್ಯ ಬದುಕ್ಬೋದು ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡ್ತೀರಿ ನೀವು? ಅಲ್ಲೇ ಎಸ್ಕೇಪ್ ಆಗ್ಬಿಡ್ತೀರಾ? ಅಯ್ಯೋ, ಫಸ್ಟ್ ಖರ್ಚೀಫ್ ಹಾಕೋದೆ ನಾನು. ಹೌದಾ? ವೆರಿ ಗುಡ್. ಯಾಕೆ ಅಂದರೆ ದಿನ ಮನೆಯಲ್ಲಿ ಈ ಜ್ಯೋತಿಷ್ಯ ಕಾರ್ಯಕ್ರಮ ಟಿ ವಿನಲ್ಲಿ ಬಂದು ಮನೆಗೊಬ್ಬ ಜ್ಯೋತಿಷಿ ಉಟ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗ್ಬಿಟ್ಟು ನಮ್ಮ ಭಕ್ತಾದಿಗಳ ಸಂಖ್ಯೆ ಶೇರ್ ಮಾರ್ಕೆಟ್ ಥರ ಬಿದ್ದೋಗ್ಬಿಟ್ಟಿದೆ. ಹಾಗಾಗ್ಬಿಟ್ಟು ನಾನು ಫಸ್ಟು ಫ್ಲೈಟ್ ಹತ್ತಿ ಮಂಗಳ ಗ್ರಹಕ್ಕೆ ಹೋಗ್ಬಿಟ್ಟು ಸೆಟ್ಲ್ ಆಗಿಬಿಡ್ತೀನಿ. ಆಮೇಲೆ ಅಲ್ಲೇ ಶುರು ಹಚ್ಕೊಂಡ್ಬಿಡ್ತೀನಿ. ಏನ? ಈ ಕವಡೆ ಬಿಡೋದನ್ನ ಕಣಿಯ. ವೆರಿ ಗುಡ್ ಶರ್ಮಾ ಅವರೇ. ಹೌದು, ಆರಾಮಾಗಿ ಆಶ್ರಮ ಕಟ್ಕೊಂಡು ಕವಡೆ ಬಿಟ್ಕೊಂಡು ಬಿಂದಾಸಾಗಿ ಲೈಫ್ನ ಆನಂದಿಸ್ತೀನಿ. ಏನಂತೀರಿ? ಸೂಪರ್ ಪ್ಲಾನು. ಪಿಕ್ಚರ್ ತೆಗಿಯೋ ಪ್ಲ್ಯಾನ್ ಏನಾದರೂ ಇದೆಯಾ? ಆ ಥರ ಏನಾದರೂ ಇದ್ದರೆ ಯಾರಿಗೂ ಹೇಳ್ಬಿಡಿ, ಎತ್ತಾಕೊಂಬಂದ್ಬಿಡ್ತಾರೆ ಗಾಂಧಿನಗರಕ್ಕೆ. ಶುಭ ನೋಡಿಯೋ ಸೋಮ ಅಂದರೆ ಗೂಬೆ ಕುತ್ಕೊತಲ್ಲ ಮಾಮ ಅಂತಿರಲ್ರಿ. ಈ ಗಿನಿಮಾ ಮಾಡೋಕ್ಕೆ ಹೋಗ್ಬಿಟ್ರೆ ಆಮೇಲೆ ಕ್ಲೀನ್ ಕೃಷ್ಣಪ್ಪ ಆಗ್ಬಿಡ್ತೀನಿ. ಅದರ ಬದಲು ಮಂಗಳ ಗ್ರಹದಲ್ಲಿ ಸೈಟ್ಗಳು ಕಡಿಮೆ ಬೆಲೆಗೆ ಸಿಗುತ್ತೆ, ತೊಗೊಂಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡಿದ್ಬಿಡ್ತೀನಿ. ಏನಂತೀರಿ? ಹುಷಾರು, ಖಾತೆ ಕಂದಾಯ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಸೈಟನ್ನ ನಿಮಗೆ ಮಾರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಗುಡ್ ಐಡಿಯಾ. ಹೋಗಿ ಬನ್ನಿ, ಒಳ್ಳೇದಾಗಲಿ. ಇದು ಉಡೀಸ್, ನಾನು ವೈರಸ್. ಉಡೀಸ್ನಲ್ಲಿ ಮುಂದೆ ಇದ್ದಿದ್ದಪ್ಪ. ಅಂಬರೀಶ್ ಅವರೇ, ನೀವೇನು ಕುದುರೆ ಓಡಿಸ್ಕೊಂಡು ಅಲ್ಲೇ ಇದ್ದು ಬಿಡ್ತಿರೋ, ಇಲ್ಲ ಮಂಡ್ಯದ ಕಡೆ ಫ್ರೀ ಮಾಡ್ಕೊಂಡು ಬರ್ತಿರೋ? ನಿಮ್ದೊಳ್ಳೆ ಕತೆ ಅಂತಲ್ಲ, ಯಾಕೆ ಅಂಬರೀಷು ಮಂಡ್ಯದಲ್ಲಿ ಇದ್ಕೊಂಡೆ ಕೆಲಸ ಮಾಡಬೇಕಾ?